ವೆಲ್ಕಮ್ ಟು ದ ಗಣೇಶ್ ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂಬೈ ಟಾಸ್ ಗೆದ್ದು ಜೈಪುರಲ್ಲಿ ಬ್ಯಾಟಿಂಗ್ನ ಆಯ್ಕೆ ಮಾಡಿಕೊಂಡ್ರು. ಫಸ್ಟ್ ರೋಹಿತ್ ಶರ್ಮಾ ಅಂತ ಸ್ಟಾರ್ಟ್ನ ಕೊಡಲಿಲ್ಲ, ಅಗ್ರೆಸಿವ್ ಆಡ್ ಈ ಟ್ರೆಂಟ್ ಬೋಲ್ಟ್ಗೆ ಔಟ್ ಆದರು. ಮತ್ತು ಇಶಾನ್ ಕಿಶನ್ ಅಷ್ಟೇ 0ಗೆ ಔಟ್ ಆದರು. ಒಟ್ಟಿನಲ್ಲಿ ಮೇನ್ ಕುರು ಇಲ್ಲಿ ಸೂರ್ಯಕುಮಾರ್ ಯಾದವ್ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಲಿಲ್ಲ, ಬೇಗನೆ ಔಟ್ ಆದರು, 10 ರನ್ಗೆ ಔಟ್ ಆದರು. ಮತ್ತು ಇಲ್ಲಿ ತಿಲಕ್ ವರ್ಮಕ್ಕೆ ಕ್ರೆಡಿಟ್ ಕೊಡಬೇಕು, 65 ರನ್ ಹೊಡೆದ್ರು. ಮೇನ್ ಅವ್ರದ್ದೇ ಪಾರ್ಟ್ನರ್ಶಿಪ್ ಅನ್ಬೋದು, ತಿಲಕ್ ವರ್ಮಾ ಮತ್ತು ವರ್ಧನ್. ಮೇನ್ ಅವರಿಬ್ಬರದೇ ಇಲ್ಲಿ ಸಿಕ್ಕಾಬಿಟ್ಟೆ ಚೆನ್ನಾಗಿ ಆಡಿದ್ರು ಅನ್ಬೋದು. ಅವರಿಬ್ಬರು ಇರಲಿಲ್ಲ ಅಂದರೆ ಇಲ್ಲಿ ಸಿಕ್ಕಾಬಿಟ್ಟೆ ರನ್ನು ಕಡಿಮೆ ಆಯ್ತಿತ್ತು ಅನ್ಬೋದು. ಮೇನ್ ಇಲ್ಲಿ 65 ಹೊಡೆದ್ರೆ, ಇನ್ನೊಬ್ಬರು 23 ಮತ್ತು 49 ಹೊಡೆದ್ರು. ಮೇನ್ ಇಲ್ಲಿ ಹಾರ್ದಿಕ್ ಪಾಂಡ್ಯ ತಿರ್ಗಾ ಅದೇ ಫಾರ್ಮ್ನ ಕಂಟಿನ್ಯೂ ಮಾಡ್ತಿದ್ದಾರೆ, ಬೇಗ ಔಟ್ ಆಗೋದು. ಮತ್ತು ಇಲ್ಲಿ ಮೇನ್ ಇವರು ಇಲ್ಲಿ ಸಿಕ್ಕಾಬಿಟ್ಟೆ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಇದ್ರೂ ಇಲ್ಲಿ ಎಲ್ಲರೂ ಬೇಗನೆ ಔಟ್ ಆಯ್ತಾರೆ. ಇಲ್ಲಿ ತಿಲಕ್ ವರ್ಮಾ ಒಬ್ಬರು ಬಿಟ್ಟರೆ ಅಂತ ಹೇಳ್ಕೊಳ್ಳೋ ಬ್ಯಾಟ್ಸ್ಮನ್ ಯಾರೂ ಇಲ್ಲ. ಮೇನ್ ಇಲ್ಲಿ ಬೌಲಿಂಗ್ ಬಂದರೆ ಮೇನ್ ಇಲ್ಲಿ ಟ್ರೆಂಟ್ ಬೋಲ್ಟ್ ಚೆನ್ನಾಗಿ ಮಾಡಿದ್ರು. ಒಟ್ಟಿನಲ್ಲಿ 2 ವಿಕೆಟ್ ತೆಗೆದ್ರು. ಮತ್ತು ಈ ಮ್ಯಾಚು ಅಶ್ವಿನ್ ಇರಲಿಲ್ವೇನೋ, ಮೋಸ್ಟ್ಲಿ ಅಶ್ವಿನ್ ಕೈಲಿ ಹಾಕ್ಸ್ಲಿಲ್ಲ. ಆವೇಶ್ ಖಾನ್ 1 ವಿಕೆಟ್ ತೆಗೆದ್ರೆ ಸಿಕ್ಕಾಬಿಟ್ಟೆ ಎಕ್ಸ್ಪೆನ್ಸಿವ್ ಆದರು. ಮತ್ತು ಚಾಲು ಅಷ್ಟೇ, ಅವರೇ ಸಿಕ್ಕಾಬಿಟ್ಟೆ ಎಕ್ಸ್ಪೆನ್ಸಿವ್ ಆದರು, ಒಂದು ವಿಕೆಟ್ ತೆಗೆದ್ರು. ಮೇನ್ ಇಲ್ಲಿ ಸಂದೀಪ್ ಶರ್ಮಾ ಕ್ರೆಡಿಟ್ ಕೊಡಬೇಕು, 5 ವಿಕೆಟ್ ತೆಗೆದ್ರು, ಒಳ್ಳೆ ಓವರ್ ಮಾಡಿದ್ರು. ಜಸ್ಟ್ 18 ರನ್ ಕೊಟ್ಟರು, ಅವರು ಸಿಕ್ಕಾಬಿಟ್ಟೆ ರನ್ ಹೊಡೆಸ್ಕೊಳ್ಳಿಲ್ಲ, ಅದರಿಂದನೇ ಮ್ಯಾಚ್ ಇಲ್ಲ. ಮೇನ್ ಲಾಸ್ಟ್ ಓವರು ನಾವೇನೋ ಒಂದು 200 ಹೊಡಿಬೋದು, ಒಂದು 18-19ನೇ ಓವರ್ಗೆ ಅವ್ರ ಕೈಲಿ ಓವರ್ ಕೊಟ್ಟು, ಸಂದೀಪ್ ಶರ್ಮಾ ಓವರ್ ಕೊಟ್ಟು ಸಿಕ್ಕಾಬಿಟ್ಟೆ ಚೆನ್ನಾಗಿ ಓವರ್ ಮಾಡಿದ್ರು. ಅವ್ರು ಸಿಕ್ಕಾಬಿಟ್ಟೆ ಬಾಲ್ನ ಚೆನ್ನಾಗಿ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ವಿಕ್ರಮ್ ಅವ್ರು ಇದ್ದಿದ್ದಕ್ಕೇನೆ ಇಲ್ಲಿ ಮ್ಯಾಚ್ ಇಲ್ಲಿವರೆಗೂ ಬರೋಕ್ಕಾಯ್ತು. ಇಲ್ಲ ಅಂದರೆ ಎಲ್ಲ 120 150 ಹೊಡೆದ್ಬಿಟ್ಟು ಬರ್ತಿದ್ರು. ಒಟ್ಟಿನಲ್ಲಿ ಏನಂತ ಹೇಳ್ಕೊಳ್ಳೋ ಆಟನ ಇವ್ರು ಆಡಿಲ್ಲ. ಮೇನ್ ಗುರು ಇಲ್ಲಿ ಟಾಸ್ ಗೆದ್ಬಿಟ್ಟು ಏನಾದ್ರು ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ತಗೊಂಡಿರೋ ಮ್ಯಾಚ್ ಗೆಲ್ಲೋ ಮೂಮೆಂಟ್ ಇರ್ತಿತ್ತು. ಇವರು ಬ್ಯಾಟಿಂಗ್ ತಗೊಬಿಟ್ಟು ಒಟ್ಟಿನಲ್ಲಿ ಮ್ಯಾಚ್ನ ಸೋತರು. ಒಟ್ಟಿನಲ್ಲಿ ಸಿಕ್ಕಾಬಿಟ್ಟೆ ಇಲ್ಲಿ ರೋಹಿತ್ ಶರ್ಮಾನು ಆಡಲಿಲ್ಲ. ಮೇನ್ ಇಲ್ಲಿ ರೋಹಿತ್ ಶರ್ಮಾ, ಇಶಾನ್ ಕಿಶನ್ ಏನಾದ್ರು ಅಗ್ರೆಸಿವ್ ಆಗಿ ಒಂದು 30 ರನ್ ಹೊಡೆದಿದ್ರು, ಒಂದು 200 ರನ್ ಬರೋ ಚಾನ್ಸ್ ಇತ್ತು. ಅವರೇ ಬೇಗನೆ ಔಟ್ ಆಗ್ಬಿಟ್ರು. ಮೇನ್ ಇಲ್ಲಿ ಇಶಾನ್ ಕಿಶನ್ ಎಲ್ಲ ಮ್ಯಾಚಲ್ಲೂ ಒಂದು 30 ಹೊಡಿತಿದ್ರು, ಅವರು ಹೊಡಿದಿರಲಿಲ್ಲ, ಬರೀ 0ನೇ ಹೊಡಿತಿದ್ರು. ರೋಹಿತ್ ಶರ್ಮಾನು ಅಷ್ಟೇ. ಆಮೇಲೆ ಸೂರ್ಯಕುಮಾರ್ ಯಾದವ್, ಮೇನ್ ಇವರು 3 ಜನದಿಂದನೇ ರನ್ ಬಿಡಲಿಲ್ಲ. ಒಟ್ಟಿನಲ್ಲಿ ಅದರಿಂದನೇ ಮ್ಯಾಚ್ ಇಷ್ಟು ಸಿಕ್ಕಾಬಿಟ್ಟೆ ಲ್ಯಾಗ್ ಆಗಿದೆ. ಒಟ್ಟಿನಲ್ಲಿ ಮೇನ್ ಗುರು ಇವರು ಚೇಂಜ್ ಮಾಡಿದ್ರು ರಾಜಸ್ಥಾನವರು, ಸಂದೀಪ್ ಶರ್ಮಾನ ಕರ್ಕೊಂಡು 5 ವಿಕೆಟ್ ತೆಗ್ಸಿ. ಒಟ್ಟಿನಲ್ಲಿ ಅದರಿಂದನೇ ಮ್ಯಾಚ್ ಸಿಕ್ಕಾಬಿಟ್ಟೆ ಇಂಟೆನ್ಸಿಟಿ ಆಯಿತು. ಅದರಿಂದನೇ ಮ್ಯಾಚು ಒಟ್ಟಿನಲ್ಲಿ ಮುಂಬೈ ಕೈಯಿಂದ ಹೋಯ್ತು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಟ್ರೆಂಟ್ ಬೋಲ್ಟ್ಗೆ ಪವರ್ ಪ್ಲೇಯಲ್ಲಿ ಎನಿ ಟೈಮು 1 ವಿಕೆಟ್ ತಕ್ಕೊಡ್ತಾರೆ. ಒಟ್ಟಿನಲ್ಲಿ ಫಸ್ಟ್ ಓವರೇ ರೋಹಿತ್ ಶರ್ಮನ ಔಟ್ ಮಾಡಿದ್ರು. ಆಮೇಲೆ ಸೆಕೆಂಡ್ ಓವರು ಇಶಾನ್ ಕಿಶನ್ ಔಟ್ ಮಾಡಿದ್ರು. ಆಮೇಲೆ 3ನೇ ಓವರು ಸೂರ್ಯಕುಮಾರ್ ಯಾದವ್ನ. ಹಿಂಗೆ ಎಲ್ಲರನ್ನೂ ಸಿಕ್ಕಾಬಿಟ್ಟೆ ಔಟ್ ಮಾಡಿದ್ಕೇನೆ ಇದು ಮ್ಯಾಚು ಅಲ್ಲಿಂದನೇ ಆಲ್ಮೋಸ್ಟ್ ಪವರ್ ಪ್ಲೇಲೇ ಆಲ್ಮೋಸ್ಟು 3 ವಿಕೆಟ್ 4 ವಿಕೆಟ್ ಆಲ್ಮೋಸ್ಟ್ ಆಗ್ಬಿಟ್ಟಿತ್ತು. ಮ್ಯಾಚ್ ಅಲ್ಲೇ ನೆಲ ಕಚ್ಕೊಬಿಟ್ಟಿತ್ತು. ಮೇನ್ ಇಲ್ಲಿ ತಿಲಕ್ ವರ್ಮಗೆ ಕ್ರೆಡಿಟ್ ಕೊಡಬೇಕು, 65 ರನ್ ಹೊಡೆದು ಅದರದ್ದೇ ಕ್ರೂಷಿಯಲ್ ಪಾರ್ಟ್ನರ್ಶಿಪ್ ಅಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಇತ್ತು ಮ್ಯಾಚ್ ಅಂತೂ. ಮೇನ್ ಗುರು ಇಲ್ಲಿ ರೋಹಿತ್ ಶರ್ಮಾ ರನ್ ಹೊಡಿಬೇಕಿತ್ತು. ಒಟ್ಟಿನಲ್ಲಿ ಅದು ಬೀಸ್ ಹೊಡೆದು ಔಟ್ ಆದರು. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ತಗೋಬೇಕಿತ್ತು, ಒಟ್ಟಿನಲ್ಲಿ ಬ್ಯಾಟಿಂಗ್ ತೊಗೊಂಡು ತಪ್ಪು ಮಾಡಿದ್ರೇನೋ. ಒಟ್ಟಿನಲ್ಲಿ ಮೇನ್ ಗುರು ಇವರು 179 ಹೊಡೆದು ಆಲ್ ಔಟ್ ಏನಾಗಲಿಲ್ಲ, ಜಸ್ಟ್ 9 ವಿಕೆಟ್ ಕಳ್ಕೊಂಡು 179 ಟಾರ್ಗೆಟ್ ಕೊಟ್ಟರು. ಮೇನ್ ಇಲ್ಲಿ ಯಶಸ್ವಿ ಜೈಸ್ವಾಲ್ ಯಾವ ಮ್ಯಾಚಲ್ಲೂ ಫಾರ್ಮಲ್ಲಿ ಇರಲಿಲ್ಲ, ಈ ಮ್ಯಾಚಲ್ಲೇ ಫಾರ್ಮಿಗೆ ಬಂದ್ಬಿಟ್ಟು ಅದು 60 ಬಾಲಿಗೆ 100 ಹೊಡೆದ್ರು. ಒಟ್ಟಿನಲ್ಲಿ 7 ಸಿಕ್ಸ್ ಹೊಡೆದ್ರು, ಅಲ್ಲೇ ಮ್ಯಾಚ್ ಹೋಗಿದೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇವರು 1 ವಿಕೆಟು, ಜಸ್ಟ್ ಒಂದೇ ವಿಕೆಟ್ ಹೋಗಿದೆ, ಅದೇ ಜಾಸ್ ಬಟ್ರರ್ ಒಬ್ಬರು ಬಿಟ್ಟರೆ ಯಾರು ಔಟೇ ಆಗಲಿ ಅಂಬೋದು. ಜಸ್ಟ್ 3 ಜನ ಮ್ಯಾಚ್ನ ವಿನ್ನಿಂಗ್ ಮಾಡಿದ್ರು. ಒಟ್ಟಿನಲ್ಲಿ ಎಲ್ಲರಿಗೂ ಇವರು ತರಾಟೆಗೆ ತಗೊಂಡು, ಬೂಮ್ರಾಗಾಗಲಿ ಹಾರ್ದಿಕ್ ಪಾಂಡ್ಯಗಾಗಲಿ ಒಟ್ಟಿನಲ್ಲಿ ಯಾರು ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡಲಿಲ್ಲ. ಒಟ್ಟಿನಲ್ಲಿ ಸಿಕ್ಕಾಬಿಟ್ಟೆ ರನ್ನ ಹೊಡೆಸ್ಕೊಂಡ್ರು. ಮೇನ್ ಗುರು ಇಲ್ಲಿ ಯಾರು ರನ್ ಏನು ಕ್ವಾಟ್ಲೆ ಆದರೂ ಅಷ್ಟೇ, ಯಾರಾದರೂ ಅಷ್ಟೇ, ಯಾರೂ ವಿಕೆಟ್ ತೆಗಿಲಿಲ್ಲ. ಒಂದೇ 1 ವಿಕೆಟಿಂದ ಮ್ಯಾಚು ರಾಜಸ್ಥಾನ್ ಗೆದ್ರು.
ಒಟ್ನಲ್ಲಿ ಮೇನ್ ಗುರು ಇವರು ಸಿಕ್ಕಾಪಟ್ಟೆ ರನ್ನ ಹೊಡ್ಸ್ಕೊಂಡ್ರು. ಒಟ್ನಲ್ಲಿ ಪವರ್ ಪ್ಲೇಲ್ಲ ಆಲ್ಮೋಸ್ಟ್ 70-50 ರನ್ ಹೋಗ್ಬಿಟ್ಟಿತ್ತು. ಒಟ್ನಲ್ಲಿ ಪವರ್ ಪ್ಲೇಲ್ಲ ಎಷ್ಟು ಪವರ್ ಪ್ಲೇಯಲ್ಲಿ ಆಲ್ಮೋಸ್ಟ್ 50 ರನ್ ಆಗಿತ್ತು. ಒಂದು ವಿಕೆಟ್ ತೆಗ್ದಿದ್ರು, ಆವಾಗಿಂದ ಮ್ಯಾಚ್ ಚೇಂಜ್ ಆಯಿತು. ಮೇನ್ ಇಲ್ಲಿ ಯಶಸ್ವಿ ಜೈಸ್ವಾಲ್ ಒಂದು ಸೈಡ್ ಮ್ಯಾಚ್ನ ಮಾಡಿಕೊಟ್ರು. ಒಟ್ಟಿನಲ್ಲಿ 18 ಓವರ್ಗೆ ಮ್ಯಾಚ್ನ ಗೆದ್ದರು ಅವರು. ಒಟ್ಟಲ್ಲಿ ಮೇನ್ ಗುರು ಇಲ್ಲಿ ಸಂಜು ಸ್ಯಾಮ್ಸನ್ ಒಳ್ಳೆ ಕ್ಯಾಪ್ಟನ್ಶಿಪ್ ಮಾಡ್ತಾರೆ. ಯಾರ್ಯಾರ ಟೈಮಲ್ಲಿ ಯಾರ್ಯಾರು ಬೌಲಿಂಗ್ ಕೊಡಬೇಕು ಅವರು ಕೊಡ್ತಾರೆ. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ತೊಗೊಬರ್ತಿತ್ತು, ಬೌಲಿಂಗ್ ತೊಗೊಂಡಿದ್ದೀರ ಮ್ಯಾಚ್ ಗೆಲ್ತಿದ್ರು ಒಟ್ಟಿನಲ್ಲಿ ಯಶಸ್ವಿ ಜೈಸ್ವಾಲ್ 100 ಹೊಡೆದ್ರು, ಜಾಸ್ ಬಟ್ಲರ್ 35 ಹೊಡೆದ್ರು, ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಅವರಿಬ್ಬರು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡಿದ್ರು, ಅದರಿಂದನೇ ಮ್ಯಾಚ್ ಗೆಲ್ಲಕ್ಕೆ ಸಾಧ್ಯ ಇತ್ತು. ಸಂಜು ಸ್ಯಾಮ್ಸಂಗ್ ಲಾಸ್ಟಲ್ಲಿ ಕ್ಯಾಮೆ ಹೊಡ್ಬಿಟ್ಟು ಬೇಗನೆ ಮ್ಯಾಚ್ ಮುಗಿಸ್ರು. ಅಷ್ಟೇ ಗುರು, ಇನ್ನೇನಿಲ್ಲ. ಒಟ್ಟಿನಲ್ಲಿ ನಾನು ಹೇಳಿದೆ ಪ್ರಿವ್ಯೂ ವಿಡಿಯೋದಲ್ಲಿ, ರಾಜಸ್ಥಾನ್ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತೊಗೊಂಡು ಗೆಲ್ತಾರೆ ಅಂತ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ನಾನು ಪ್ರಿವ್ಯೂ ಮ್ಯಾಚಲ್ಲಿ ಮುಂಬೈ ಗೆಲ್ತಾರೆ ಅಂತ ಹೇಳಿದೆ, ಮುಂಬೈ ಗೆಲ್ಲಿಲ್ಲ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ರೋಹಿತ್ ಶರ್ಮಾ, ಇಶಾನ್ ಕಿಶನ್ ಆಡಿದರೆ ಏನಾರು ಒಂದು ಮ್ಯಾಚ್ ಸೈಡ್ ಮಾಡ್ತಿದ್ರು. ಒಟ್ಟು ಒಂದು ಸೈಡ್ ಮ್ಯಾಚ್ ಆಗ್ಬಿಟ್ಟಿತ್ತು ಆಲ್ಮೋಸ್ಟು. ರಾಜಸ್ಥಾನ ಒಳ್ಳೆ ಬೌಲಿಂಗ್ ಮಾಡ್ಕೊಂಡು ಮ್ಯಾಚ್ನ ಗೆದ್ದರು. ಒಟ್ಟಿನಲ್ಲಿ ಟಾಸ್ ಗೆದ್ದರು ಮುಂಬೈ ಅವರು, ಮ್ಯಾಚ್ನ ಗೆಲ್ಲಕ್ಕಾಗಲಿಲ್ಲ. ಮೋಸ್ಟ್ಲಿ ಕಷ್ಟ ಈ ಮ್ಯಾಚ್ ಅನ್ಬೋದು. ಒಟ್ಟಿನಲ್ಲಿ ಈಸಿ ಮ್ಯಾಚ್ ಮಾಡ್ಕೊಂಡ್ರು. ಒಟ್ಟಿನಲ್ಲಿ ರಾಜಸ್ಥಾನ ಅವರು ಲಾಸ್ಟ್ ಓವರಲ್ಲಿ ಅದೇ ಮ್ಯಾಚ್ ತಿಂದಿದೆ. ಒಟ್ಟಿನಲ್ಲಿ ಸಂದೀಪ್ ಶರ್ಮಾ ಒಳ್ಳೆ ಬೌಲಿಂಗ್ ಮಾಡಿದ್ರು. ಒಟ್ಟಿನಲ್ಲಿ ರಾಜಸ್ಥಾನ ಅವ್ರು ಗೆದ್ದರು. ನಾನು ಹೇಳಿದೆ ಹೇಳಿದ್ರು ಮುಂಬೈ ಗೆಲ್ತಾರೆ ಅಂತ, ಮುಂಬೈ ಗೆಲ್ಲಿ ರಾಜಸ್ಥಾನ ಅವ್ರು ಗೆದ್ದರು. ಈ ರಿವ್ಯೂ ನಿಮಗೇನಾದ್ರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.